ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾನು ಮಂಜುನಾಥ್ ಅಭ್ಯಾಸ ಅಕಾಡೆಮಿ ಹರಿಯಪ್ಪನಹಳ್ಳಿ ತುಮಕೂರು. ಸ್ನೇಹಿತರೆ, ನಿಮ್ಗೆ ಈಗಾಗಲೇ ಗೊತ್ತಿರ್ತಕ್ಕಂಥ ವಿಚಾರ ಏನಪ್ಪಾ ಅಂದ್ರೆ, ನಮ್ಮ ಕರ್ನಾಟಕ ಸರ್ಕಾರವು ಪೊಲೀಸ್ ಇಲಾಖೆಯಲ್ಲಿ 3395 ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು ಮತ್ತೆ 1421 ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅರ್ಜಿ ಕರೆದಿದ್ದಾರೆ. ಮುಂಬರ್ತಕ್ಕಂಥ ದಿನಗಳಲ್ಲಿ ನಿಮ್ಗೆ SDA, FDA, PSI, ESI, VAO, ಗ್ರೂಪ್ ಸಿ, KAS ಇತರೆ ಹುದ್ದೆಗಳನ್ನ ಕಾಲ್ ಮಾಡ್ತಾರೆ. ಇನ್ನ ಕೆಲವೇ ದಿನಗಳಲ್ಲಿ ಕಾಲ್ ಮಾಡ್ತಾರೆ. ಈಗ ನಿಮ್ಗೆ ಅರ್ಜೆಂಟ್ ಆಗಿ ಎಕ್ಸಾಮ್ಗೆ ಏನಪ್ಪಾ ಬೇಕಾಗಿರ್ತಕ್ಕಂಥ ವಿಷಯ ಏನಪ್ಪಾ ಅಂದ್ರೆ, ನಿಮ್ಗೆ ಸರ್ PC ಗೆ ನಾವು ಏನ್ ಓದ್ಬೇಕು, ಕರೆಂಟ್ ಅಫೇರ್ಸ್ ನ ಯಾವ ರೀತಿ ಓದ್ಬೇಕು ಅಂತ ಹುಡುಗರು ನಮ್ಗೆ ಕೇಳ್ತಾ ಇದ್ರು. ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ನಾವು ಅಭ್ಯಾಸ ಅಕಾಡೆಮಿಯಲ್ಲಿ ಉಚಿತವಾಗಿ ಫ್ರೀ ಆಗಿ ಟೆಸ್ಟ್ ಅನ್ನು ಕಂಡಕ್ಟ್ ಮಾಡ್ತಾ ಇದೀವಿ. ಪ್ರತಿ ಭಾನುವಾರ ಉಚಿತವಾಗಿ ಟೆಸ್ಟ್ ಅನ್ನು ಕಂಡಕ್ಟ್ ಮಾಡ್ತಾ ಇದೀವಿ. ಹುಡುಗರು ಸರ್ ಕರೆಂಟ್ ಅಫೇರ್ಸ್ ಇವೆಲ್ಲ ಎಲ್ಲಿಂದ ತೆಗಿತಾ ಇದ್ದೀರಾ ಸರ್ ನೀವು ಕರೆಂಟ್ ಅಫೇರ್ಸ್, ನಾವ್ ಹೆಂಗ್ ಓದ್ಬೇಕು ಅಂತ ಕೇಳ್ತಾ ಇದ್ದಾರೆ. ಆ ದೃಷ್ಟಿಯಿಂದ ನಾವು ಕಡಿಮೆ ಅವಧಿಯಲ್ಲಿ ನಾವು PC ಎಕ್ಸಾಮ್ ಗೆ ಕರೆಂಟ್ ಅಫೇರ್ಸ್ ನ ಮತ್ತೆ ಇತರೆ ಎಕ್ಸಾಮ್ ಗೆ ಕರೆಂಟ್ ಅಫೇರ್ಸ್ ನ ಹೇಗೆ ಪ್ಲಾನ್ ಮಾಡಿ ಓದ್ಬೇಕು. ನೀವು ಸರ್ ಕೆಲವು ಹುಡುಗರು ಏನ್ ಮಾಡ್ತಾರೆ ಅಂದ್ರೆ, ಒಂದ್ ವರ್ಷದ ತಿಂಗಳು ಮ್ಯಾಗಝಿನ್ ಇಟ್ಕೊಂಡು ಎಕ್ಸಾಂಪಲ್ ಯಾವ್ದಾದ್ರು ಒಂದು ಮ್ಯಾಗಝಿನ್ ಯಾವ್ದೋ ಒಂದು ಜಾಗ ಅವ್ರಿಗೆ ಇಷ್ಟ ಆಗಿರ್ತಕ್ಕಂಥ ಮ್ಯಾಗಝಿನ್ ತಗೊಂಡು 10 ತಿಂಗಳು ಮ್ಯಾಗಝಿನ್ ತಗೊಂಡು ಓದ್ತಾರೆ. ಒಂದು ತಿಂಗಳು ಮ್ಯಾಗಝಿನ್ ಓದ್ಬೇಕಾದ್ರೆ ನಿಮ್ಗೆ ಕನಿಷ್ಠ ಪಕ್ಷ ಹೊಸ ಹುಡುಗರಾಗಿರ್ಬೋದು ಹಳೆ ಹುಡುಗರು ಆಗಿರ್ಬೋದು ಒಂದು 15 ದಿವಸ ಬೇಕಾಗ್ತದೆ. ಒಂದು ಮ್ಯಾಗಝಿನ್ ಓದೋದಕ್ಕೆ ಮಿನಿಮಮ್ 15 ಡೇಸ್ ಬೇಕಾಗ್ತದೆ. ನಿಮ್ಗೆ ಬೇಡಪ್ಪ 1 ವೀಕ್ ಬೇಕಾಗುತ್ತೆ ಒಂದ್ ಮ್ಯಾಗಝಿನ್ ಓದೋದಕ್ಕೆ. ಮತ್ತೆ ನ್ಯೂಸ್ ಪೇಪರ್ ಕಟಿಂಗ್ಸ್ ಓದೋದಕ್ಕೆ ಅದಕ್ಕೆ ಒಂದು ವಾರ ಬೇಕಾಗುತ್ತೆ. ಹಾಗಾಗಿ ಟೈಮ್ ತುಂಬಾ ಕಿಲ್ ಆಗುತ್ತೆ, ಎಕ್ಸಾಮ್ ಬೇಗ ಬರುತ್ತೆ. ಆಗ ನಾವೇನ್ ಮಾಡ್ಬೇಕು ಅಂದ್ರೆ, ಪ್ಲಾನ್ ಮಾಡ್ಬೇಕು. ನಾವು ಹೊಸ ಪ್ಲಾನ್ ನೊಂದಿಗೆ ಕರೆಂಟ್ ಅಫೇರ್ಸ್ ನ ಮಾಡ್ಬೇಕು ಅಂತ ಹೇಳಿ ಬಂದಿದೀವಿ. ಬನ್ನಿ ಸ್ನೇಹಿತರೆ, ಯಾವ ರೀತಿ ಎಕ್ಸಾಮ್ ನ ಕ್ರ್ಯಾಕ್ ಮಾಡ್ಬೇಕು, ಕರೆಂಟ್ ಅಫೇರ್ಸ್ ನ ಹೇಗೆ ನಾವು ಓದ್ಬೇಕು ಅನ್ನೋದನ್ನ ನಿಮ್ಗೆ ಈ ಕ್ಲಾಸ್ ಅಲ್ಲಿ ತಿಳಿಸ್ಕೊಡ್ತೀನಿ. ದಯಮಾಡಿ ಸ್ನೇಹಿತರೆ ಮಿಸ್ ಮಾಡದೇ ವಿಡಿಯೋ ನೋಡಿ. ಇದೇ ರೀತಿ ಪ್ಲಾನ್ ಮಾಡ್ಕೊಂಡು ಹೋದ್ರೆ ನಿಮ್ಗೆ ಖಂಡಿತ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ 100ಕ್ಕೆ 100% ಬಂದೇ ಬರ್ತವೆ. ಯಾಕಂದ್ರೆ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಒಂದು ಇದ್ರಲ್ಲಿ ಕ್ಲಾಸ್ ಮಾಡಿದ್ದೆ, ಬರೀ 3 ಅವರ್ಸ್ ಕ್ಲಾಸ್ ಮಾಡಿದ್ದೆ. ಬಿ ಗ್ರೂಪ್ ಎಕ್ಸಾಮ್ ಅಲ್ಲಿ 12 ಕ್ವಶನ್ಸ್ ಬಂದಿದ್ವು. ಓನ್ಲಿ ಫಾರ್ 3 ಅವರ್ಸ್ ಕ್ಲಾಸ್ ಅಷ್ಟೇ ಮಾಡಿದ್ದು. ಅದರಲ್ಲಿ 12 ಕ್ವಶನ್ ಬಿ ಗ್ರೂಪ್ ಎಕ್ಸಾಮ್ ಅಲ್ಲಿ ಕರೆಂಟ್ ಅಫೇರ್ಸ್ ಬಂದಿದ್ವು. ನಾನು ಕ್ಲಾಸ್ ಮಾಡಿದ್ದೆ. ಅದರಲ್ಲಿ ಬೇಕಾದ್ರೆ ಪ್ರೂಫ್ ನಾನು ಕೊಡ್ತೇನೆ ಸ್ನೇಹಿತರೆ. ಈ ಆಯಿಲ್ನಲ್ಲಿ ನಾವು ಈಗ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ನ ಹೇಗೆ ಓದ್ಬೇಕು, ಪ್ಲಾನ್ ಮಾಡ್ಬೇಕು ಅನ್ನೋದನ್ನ ಹೇಳ್ತೀನಿ. ಬನ್ನಿ ನೋಡೋಣ. ಸ್ನೇಹಿತರೆ, ನೀವು ಪ್ಲಾನ್ ಮಾಡ್ಬೇಕು ಓದ್ಬೇಕಾದ್ರೆ ಕರೆಂಟ್ ಅಫೇರ್ಸ್ ನ ಹೇಗೆ ಓದ್ಬೇಕು ಅಂದ್ರೆ ನೋಡಿ, ಫಸ್ಟ್ ಒನ್ ಹೇಳ್ತಾ ಇದೀನಿ ಕೇಳಿಸ್ಕೊಳ್ಳಿ. ಫಸ್ಟ್ ಒನ್, ಪ್ರಮುಖ ಸೂಚ್ಯಂಕಗಳು. ಪ್ರಮುಖ ಸೂಚ್ಯಂಕಗಳು. ಪ್ರಮುಖ ಸೂಚ್ಯಂಕಗಳು. ಅದರಲ್ಲಿ ಭಾರತದ ಸ್ಥಾನ ಏನು ಅಂತ. ಭಾರತದ ಸ್ಥಾನ ಏನು? ಭಾರತದ ಸ್ಥಾನ ಫಸ್ಟ್ ಒನ್. ಇದರಲ್ಲಿ ನಿಮ್ಗೆ HDI ಬರ್ತದೆ, ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕ ಬರ್ತದೆ, ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕ ಬರ್ತದೆ, ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕ ಬರ್ತದೆ, ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕ ಬರ್ತದೆ, ಮತ್ತೆ ಭ್ರಷ್ಟಾಚಾರ ಸೂಚ್ಯಂಕ ಬರ್ತದೆ. ಭ್ರಷ್ಟಾಚಾರ ಸೂಚ್ಯಂಕ. ಭ್ರಷ್ಟಾಚಾರ ಸೂಚ್ಯಂಕ. ಈ ಭ್ರಷ್ಟಾಚಾರ ಸೂಚ್ಯಂಕದಲ್ಲಿ ನಿಮಗೆ ಕ್ವಶನ್ ಎಕ್ಸಾಮ್ ಅಲ್ಲಿ ಹೆಂಗೆ ಹೇಳ್ತದೆ, 2025-26 ಸಾಲಿನಲ್ಲಿ ಅಥವಾ 2026 ಸಾಲಿನಲ್ಲಿ ಭ್ರಷ್ಟಾಚಾರ ಸೂಚ್ಯಂಕದಲ್ಲಿ ಭಾರತ ಎಷ್ಟೇ ಸ್ಥಾನದಲ್ಲಿ ಇದೆ ಅಂತ ಕ್ವಶನ್ ಕೇಳ್ತಾರೆ. ಆಯ್ತಾ? ಮತ್ತೆ ಭ್ರಷ್ಟಾಚಾರದಲ್ಲಿ ಅಗ್ರ 5 ಸ್ಥಾನಗಳು ಅಥವಾ ಭ್ರಷ್ಟಾಚಾರ ಕಡಿಮೆ ಇರತಕ್ಕಂತ ಅಗ್ರ 5 ದೇಶಗಳು ಯಾವ ಅಂತ ಕೇಳಬಹುದು. ಈ ರೀತಿಗೆ ಇದೊಂದು ಟಾಪಿಕ್ ನೋಡ್ಕೊಳ್ಳಿ. ನೆಕ್ಸ್ಟ್ ಟಾಪಿಕ್ ನಿಮ್ಗೆ GI ಟ್ಯಾಗ್ ಪಡೆದ ವಸ್ತುಗಳು. GI ಟ್ಯಾಗ್ ಪಡೆದ ವಸ್ತುಗಳು ನೋಡಿ ಸ್ನೇಹಿತರೆ, GI ಟ್ಯಾಗ್ ಪಡೆದ ವಸ್ತುಗಳು. GI ಟ್ಯಾಗ್ ಪಡೆದ ವಸ್ತುಗಳು. ಸ್ನೇಹಿತರೆ, KEL ಅವರಿಗೆ ಇದು ಹಾಟ್ ಟಾಪಿಕ್ GI ಟ್ಯಾಗ್. ಯಾಕಂದ್ರೆ ಇತ್ತೀಚೆಗೆ 2022ರಿಂದ GI ಟ್ಯಾಗ್ ಬಗ್ಗೆ 100ಕ್ಕೆ 100% ಕ್ವಶನ್ ಕೇಳ್ತಾ ಇದ್ದಾರೆ. ನಿಮ್ಗೆ 545 PSI ಅಲ್ಲಿ ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ. ಗುಡ್ಚಿ ಅನ್ನೋದು ಒಂದು ಏನಂತ ಕೇಳಿದ್ರು. ಗುಡ್ಚಿ ಅನ್ನೋದು ಜನವರಿ ತಿಂಗಳಲ್ಲಿ ಇದಕ್ಕೆ GI ಟ್ಯಾಗ್ ಬಂದಿತ್ತು. ಇದೊಂದು ಅಡವೆ, ಜಸ್ಟ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಇದೊಂದು ಗುಡ್ಚಿ ಅನ್ನೋದೊಂದು ಅಡವೆ, ಇದಕ್ಕೆ GI ಟ್ಯಾಗ್ ಕೊಟ್ಟಿದ್ದು ಜಮ್ಮು ಕಾಶ್ಮೀರದ ಅಡವೆ. ಇದಕ್ಕೆ ಎಕ್ಸಾಮ್ ಅಲ್ಲಿ 545 PSI ಅಲ್ಲಿ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳಿದ್ರು. ಹಾಗೆ ಮತ್ತೆ ಬಿ ಗ್ರೂಪ್ ಅಲ್ಲಿ ಎಕ್ಸಾಮ್ ಕೇಳಿದ್ರೆ GI ಟ್ಯಾಗ್ ಗಳನ್ನ ಹೊಂದಿಸಿ ಬರೆಯಿರಿ ಅಂತ. ಇದೊಂದು ಟಾಪಿಕ್ ನೋಡ್ಕೊಳ್ಳಿ. 2025-26ರಲ್ಲಿ ಭಾರತದಲ್ಲಿ ಯಾವ ಯಾವ ವಸ್ತುಗಳಿಗೆ GI ಟ್ಯಾಗ್ ಬಂದಿದೆ ಅದೊಂದು ನೋಡ್ಕೊಳ್ಳಿ.
ನೆಕ್ಸ್ಟ್ ಟಾಪಿಕ್ ಸ್ನೇಹಿತರೆ ನಿಮ್ಗೆ ಸುದ್ದಿಯಲ್ಲಿದ್ದ ಸ್ಥಳಗಳು ಸುದ್ದಿಯಲ್ಲಿದ್ದ ಸ್ಥಳಗಳು ಸುದ್ದಿಯಲ್ಲಿದ್ದ ಸ್ಥಳಗಳು ಸುದ್ದಿಯಲ್ಲಿದ್ದ ಸ್ಥಳಗಳು ನೋಡ್ಕೋಬೇಕು ನೀವು. ಸುದ್ದಿಯಲ್ಲಿದ್ದ ಸ್ಥಳಗಳು 2025-26ರಲ್ಲಿ ಬಂದ ಪ್ರಶಸ್ತಿಗಳು 2025-26ರಲ್ಲಿ ಪ್ರಶಸ್ತಿಗಳು ಇದನ್ನ ನೋಡ್ಕೋಬೇಕು ನೀವು. ಮತ್ತೆ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಜ್ಞಾನ ಮತ್ತು ತಂತ್ರಜ್ಞಾನ ಸ್ನೇಹಿತರೆ, ಈ ಸೈನ್ಸ್ ಅಂಡ್ ಟೆಕ್ನಾಲಜಿ ಇಲ್ದಲೇ ಇರ್ತಕ್ಕಂತ ಕ್ವಶನ್ ಪೇಪರ್ ಇಲ್ಲ. ಈ ಸೈನ್ಸ್ ಅಂಡ್ ಟೆಕ್ನಾಲಜಿ ನೀವು ಏನೇನು ನೋಡ್ಕೋಬೇಕಪ್ಪ ಅಂದ್ರೆ ರಾಕೆಟ್ಗಳು ಕ್ಷಿಪಣಿಗಳು ಯುದ್ಧ ನೌಕೆಗಳು ಇತ್ಯಾದಿಗಳನ್ನ ನೋಡ್ಕೋಬೇಕು ನೀವು ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಸಂಬಂಧಪಟ್ಟಂಗೆ. ಮತ್ತೆ ವಿಸ್ತರಣಾ ರೂಪಗಳನ್ನು ನೋಡ್ಕೋಬೇಕು. ಎಕ್ಸಾಂಪಲ್ ವಿಸ್ತರಣಾ ರೂಪ, ಇದ್ರ ಬಗ್ಗೆ ಕ್ವಶನ್ ಕೇಳಿದ್ರೆ ವಿಸ್ತರಣಾ ರೂಪಗಳು ಇದ್ರ ಬಗ್ಗೆ ಕ್ವಶನ್ ಕೇಳಿದ್ರೆ ಕೇಳಿದ್ರು. ಎಕ್ಸಾಂಪಲ್ UNFAGM ಇದ್ರ ವಿಸ್ತರಣಾ ರೂಪ ಏನು ಅಂತ ಕೇಳಬಹುದು. ಮೊನ್ನೆ ಬಿ ಗ್ರೂಪ್ ಎಕ್ಸಾಮ್ ಅಲ್ಲಿ 4-5 ಕ್ವಶನ್ ಬರೇ ಈ ವಿಸ್ತರಣಾ ರೂಪದ ಮೇಲೆ ಕೇಳಿದ್ದಾರೆ. ನೆಕ್ಸ್ಟ್ ಕ್ವಶನ್ ನಿಮ್ಗೆ ಪ್ರಮುಖ ದಿನಗಳು ಮತ್ತು ಅವುಗಳ ಥೀಮ್ಗಳು ಇದೊಂದು ಟಾಪಿಕ್ ಅನ್ನು ನೋಡ್ಕೊಳ್ಳಿ. ಮತ್ತೆ 2025 ಮತ್ತು 26ರಲ್ಲಿ ಸುದ್ದಿಯಲ್ಲಿದ್ದ ಪ್ರಮುಖ ಕೃತಿಗಳು ಕೃತಿಗಳು ಮತ್ತು ಆಥರ್ಸ್ ಕೃತಿಗಳು ಮತ್ತು ಲೇಖಕರು ಇದನ್ನ ನೋಡ್ಕೊಳ್ಳಿ. ಇತ್ತೀಚೆಗೆ ನಿಧನ ಹೊಂದಿದ ವ್ಯಕ್ತಿಗಳು ಈ ಒಂದು ಟಾಪಿಕ್ ಅನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಬಂದು ನೇಮಕವಾದ ವ್ಯಕ್ತಿಗಳು 2025-26ರಲ್ಲಿ ನೇಮಕವಾದ ವ್ಯಕ್ತಿಗಳು ಸ್ನೇಹಿತರೆ ನೋಡಿ, ನಿಮ್ಗೆ 2025-26ರಲ್ಲಿ RBI ನ ಹೊಸ ಗವರ್ನರ್ ಆಗಿ ಯಾರು ನೇಮಕ ಆದ್ರು, ಸೆಬಿಯ ನೂತನ ಅಧ್ಯಕ್ಷರಾಗಿ ಯಾರು ನೇಮಕ ಆದ್ರು, ಈ ತರದ ವಿಚಾರಗಳನ್ನ ನೋಡ್ಕೋಬೇಕು. ಆ ಬೇಸ್ ಮೇಲೆ ಒಂದು ಕ್ವಶನ್ ಬರ್ತಿದೆ. ನೆಕ್ಸ್ಟ್ ಭಾರತದಲ್ಲಿ ಸುದ್ದಿಯಲ್ಲಿದ್ದ ಸ್ಥಳಗಳು ಕರ್ನಾಟಕದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಲ್ಲಿದ್ದ ಸ್ಥಳಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಲ್ಲಿದ್ದ ಸ್ಥಳಗಳು ನೋಡ್ಕೊಳ್ಳಿ. ಪ್ರಶಸ್ತಿಗಳು ನೋಡ್ಕೋಬೇಕು. ನೆಕ್ಸ್ಟ್ ಪ್ರಶಸ್ತಿಗಳನ್ನು ನೋಡ್ಕೋಬೇಕು. ಮತ್ತೆ ಕರ್ನಾಟಕ ಸರ್ಕಾರದ ಯೋಜನೆಗಳು ಮತ್ತು ಕೇಂದ್ರ ಸರ್ಕಾರದ ಯೋಜನೆಗಳು ಕೇಂದ್ರ ಸರ್ಕಾರದ ಯೋಜನೆ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳು ಇದ್ರ ಜೊತೆಗೆ ಸ್ನೇಹಿತರೆ ಪ್ರಮುಖವಾದ ಪೋರ್ಟಲ್ಗಳು ನೋಡ್ಕೊಳ್ಳಿ. ಪ್ರಮುಖವಾದ ಪೋರ್ಟಲ್ಗಳು ಎಕ್ಸಾಂಪಲ್ ನಿಮಗೆ ನಿರ್ಯಾತ್ ಪೋರ್ಟಲ್ ಏನು ಸಂಬಂಧಪಟ್ಟೈತೆ ಅಂತ ಕೇಳಬಹುದು. ನಿರ್ಯಾತ್ ಪೋರ್ಟಲ್
ಈ ರೀತಿ ನೀವು ಕರೆಂಟ್ ಅಫೇರ್ಸ್ ನ ನೋಡ್ಕೊಂಡಿದ್ದೀರಾ 100ಗೆ 200% ಈಸಿಯಾಗಿ ನೀವು ಎಕ್ಸಾಮ್ ಅನ್ನ ಕ್ರ್ಯಾಕ್ ಮಾಡಬಹುದು. ನೀವು ಒಂದು ತಿಂಗಳು ಮ್ಯಾಗಝೀನ್ ಓದ್ತಾ ಕೂತ್ಕೊಂಡ್ರೆ ನಿಮ್ಗೆ ಸಾಕಷ್ಟು ಕನ್ಫ್ಯೂಷನ್ ಆಗ್ತವೆ. ಹಾಗಾಗಿ ನೀವು ಕಡಿಮೆ ಅವಧಿಯಲ್ಲಿ ಶಾರ್ಟ್ ಕಟ್ ಅಲ್ಲಿ ನೀವು ಪ್ಲಾನ್ ಮಾಡ್ಕೊಂಡು ಓದ್ಕೊಂಡು ಅನುಕೂಲ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಸ್ನೇಹಿತರೆ ನಾವು ಮುಂದಿನ ತರಗತಿಗಳಲ್ಲಿ ನಾವು ಎಕ್ಸಾಂಪಲ್ ಕ್ಷಿಪಣಿಗಳ ಬಗ್ಗೆ 2025-26ರಲ್ಲಿ ಯಾವ್ಯಾವ ಕ್ಷಿಪಣಿಗಳನ್ನ ಉಡಾವಣೆ ಮಾಡಿದ್ರು, ಯಾವ್ಯಾವ ರಾಕೆಟ್ ಗಳನ್ನ ಉಡಾವಣೆ ಮಾಡಿದ್ರು, ಯಾವ ರಾಕೆಟ್ ಏನ್ ವಿಶೇಷತೆ, ಯಾವ ಕ್ಷಿಪಣಿಗೂ ಏನ್ ವಿಶೇಷತೆ, ಭಾರತದ ಮೊದಲ AI ನಿರ್ಮಿತ ಯುದ್ಧ ನೌಕೆ ಯಾವುದು, ಈ ತರದ ಕ್ವಶನ್ಸ್ ಗಳನ್ನ ನಾವು ನೋಡ್ಕೊಂಡ್ಬರೋಣ. ಟಾಪಿಕ್ ವೈಸ್ ನಾನು ಮುಂದಿನ ದಿನಗಳಲ್ಲಿ ನಾಳೆಯಿಂದ ಕ್ಲಾಸಸ್ ಸ್ಟಾರ್ಟ್ ಮಾಡ್ತೀನಿ. ಯಾರು ಮಿಸ್ ಮಾಡಿದ್ರೆ ನೋಡಿ, ವಿಡಿಯೋನ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.